ಅಂತ ಯಜ್ಞ ಯಾಗಾದಿಗಳನ್ನು ಮಾಡುವ ಋಷಿವರ್ಗಕ್ಕೆ ದಾನವಾಗಿ ಕೊಡೋಣ ಮಥನ ಮಾಡಿ. ಐರಾವತ ಸ್ವರ್ಗಲೋಕದ್ದು ಯಾರಿಗೂ ಬೇಡ, ಸ್ವರ್ಗಲೋಕಕ್ಕೆ ಕಳಿಸಿಕೊಡೋಣ. ಸ್ವರ್ಗಲೋಕದ ಒಂದು ವಿಶಿಷ್ಟವಾದಂತಹ ವಸ್ತು, ಅದು ಸ್ವರ್ಗಲೋಕದಲ್ಲೇ ಇರಬೇಕು, ಕಳಿಸಿಕೊಡಿ ಅಲ್ಲಿಗೆ. ಹೌದು, ಅದು ಸ್ವರ್ಗೀಯವಾದ್ದು, ಅದನ್ನು ಸ್ವರ್ಗಲೋಕಕ್ಕೆ ಕಳಿಸಿಕೊಡೋಣ. ಚಿಂತಾಮಣಿ ಅದು ಸ್ವರ್ಗದ ಅಲ್ಲಿಗೆ ಕಳಿಸಿಕೊಡೋಣ. ಬರಲಿ ಮತ್ತೆ. ಚಂದ್ರ ಶೀತಾಂಶು, ಶೀತಾಂಶು ರಂಗದಿರ ಶೀತಾಂಶು, ಎಷ್ಟು ಅಂಶ ಅಲ್ಲ. ಚಂದ್ರ ಯಾರು ಉಷ್ಣಾದಿಕೆಯಿಂದ ಬಳಲ್ತಾನ ಅಂತವರಿಗೆ ಅಗತ್ಯವಿದೆ. ಅದೋ ನೋಡು, ದೇವರು ಪಾಪ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅವರಿಗೆ ಬಹಳ ತಲೆ ಬಿಸಿ ಆಗಿದೆ. ಹೇಗೆ ಸುಧಾರಿಸುವುದು ಅಂತ ತಲೆ ಬಿಸಿಯಲ್ಲಿದ್ದಾರೆ. ಆದ್ರಿಂದ ಆ ಒಡಲ ಉರಿ ಶಮನವಾಗುವುದಕ್ಕೆ ಇವನು ಶಿರದ ಮೇಲೆ ಕುಳಿತುಕೊಳ್ಬೇಕು. ಎಲ್ಲರೂ ನಮಸ್ಕಾರ ಮಾಡಿ ಜಯ 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 ಜಯ. ನೋಡು, ಚಂದ್ರಶೇಖರ ಅಲ್ವೋ, ಚಂದ್ರ ಚೂಡ ಶಿವ ಶಂಕರ, ನಮೋ ನಮೋ ಅಂತ ಹೇಳಿ ಮತನ ಮಾಡಿ. ಅಪ್ಸರೆಯರು, ಸುರ ಸುಂದರಿಯರು, ಸುರಾಂಗನೆಯರು, ಪಣ್ಯಾಂಗನೆಯರು, ಪನ್ಯಾಂಗನೆಯರು, ಅವರನ್ನು ಸ್ವರ್ಗಲೋಕಕ್ಕೆ ಕಳಿಸಿಕೊಡೋಣ. ಮತನ ಮಾಡಿ. ಬೆಳಗುಗೊಂಡಿರರೆಲ್ಲ ಜರಗಿನಿದ್ದಾಗಿಯ ಗರಿ ಮೇಲ ಕಳಿದರು ತರುಣಿ ನಮಗೆ 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 ಎಂದು ಮುಲ್ತರಿಗೆ ನಮಗೆಲ್ದೇನು ನನಗೆ ಬೇಕು, ದೇವರಿಗೆ ಇದ್ದದ್ದು ಯಾಕೆ ಕಾರಣ ಸಾಕು ಸೈರಿಸಿ ನಿಮ್ಮಳೇಕೆ ಸಂವಾದ, ಈಕೆಯ ತುಡುಕಲು ಬಹುದಪವಾದ. ಸಾಕು ಸೈರಿಸಿ ಕಾಕುತನಗಳು ವಿವೇಕವಂತರಲಿ, ಸೋಗದು ದುರ್ಬುದ್ಧಿಗೆಡೆ ಇಲ್ಲವಿಲ್ಲಿ. ಸಾಕು ನನ್ನ ಭಕ್ತರಲ್ವೇ ನೀವು? ಹೌದು ದೇವ್ಗ. ಇವಳು ಹುಟ್ಟಿ ಬಂದಾಕ್ಷಣವೇ ನನಗೆ ಬೇಕು ನನಗೆ ಬೇಕು ಎನ್ನುವ ಹಾಗೆ ನಿಮ್ಮೊಳಗೆ ನೀವು ಹೋರಾಟವನ್ನು ಮಾಡಿದಿರಿ ಎಂದು ಮುಂದೆ ಲೋಕಾಪವಾದಕ್ಕೆ ಅದು ಕಾರಣ ಆಗುತ್ತದೆ. ಹಾಗಾಗಬಾರದು ಎನ್ನುವಂತಹ ಕಾರಣಕ್ಕಾಗಿ ನಿಮ್ಮನ್ನು ತಡೆದು ನಿಲ್ಲಿಸಿದ್ದೇನೆ. ಸಂಪತ್ತನ್ನು ಪಡೆಯುವಂತಹ ಅಭಿಲಾಷೆಯಿಂದ ನಾವು ಸಮುದ್ರವನ್ನು ಮಥಿಸುತ್ತಾ ಇರುವಂತಹ ಹೊತ್ತಿನಲ್ಲಿ ಹುಟ್ಟಿ ಬಂದವಳು ಈಕೆ. ಸಂಪತ್ತಿನ ಅಧಿದೇವತೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಇವಳಿಗೆ ಲಕ್ಷ್ಮಿ ಎನ್ನುವಂತಹ ಶುಭನಾಮಧೇಯವನ್ನು ಇರಿಸಿದ್ದ. ಹೆಸರು ಹೆಸರು ಲಕ್ಷ್ಮಿ. ಅವಳಿಗೂ ಇಲ್ಲೊಂದು ಹೊಣೆಗಾರಿಕೆ ಇದೆ. ಅವಳ ಮನಸ್ಸಿಗೆ ಇಚ್ಛೆ ಬಂದವರನ್ನು ಆರಿಸುವಂತಹ ಮಹತ್ತರವಾದಂತಹ ಕಾರ್ಯವೊಂದನ್ನು ಅವಳಿಗೆ ಒದಗಿಸಿಕೊಡುತ್ತೇನೆ. ಈ ವೈಜಯಂತಿ ಮಾಲೆಯನ್ನು ಅವಳ ಕೈಯಲ್ಲಿ ಕೊಡುತ್ತೇನೆ. ಅವಳಿಗೆ ಇಚ್ಛೆ ಇದ್ದವರನ್ನು ಅವಳೇ ವರಿಸುವಳಂತೆ. ಇದು ಸ್ವೀಕರಿಸು. ನಿನ್ನ ಈಗ ನನಗೆ ಬೀಳ್ತದೆ. ಎಂತದು ಮಾಲೆ? ನಿನಗೆ ಬೀಳ್ಲಿಕ್ಕಿಲ್ಲ. ಅದಕ್ಕಿಂತ ಮೊದಲು ನಾನು ಅಂದಾಜು ಮಾಡಿ ಆಗಿದೆ. ನೋಡುವಾಗ ನನಗೆ ಮೊದಲು ನೋಡಿ ಆಗಿದೆ. ಸುಮ್ಮನಲ್ಲ, ನಾನು ಹರಕೆ ಹೇಳಿದ್ದೇನೆ. ಹೌದೌದು ಹೌದು. ನಮ್ಮ ಮಾರಿ ಕಾಂಬೆಲ್ಲು, ಮಾರಿಯಮ್ಮ ಮಾರಿಯಮ್ಮ. ಹೌದೌದು, ಮಾರಿ ಕಾಂಬಕ್ಕಿಲ್ಲ. ಮಾರಿ ಏನನ್ನು ಕಾಂಬುದು ಅಲ್ಲ, ಮಾರಿಯಮ್ಮ. ನಮ್ಮ ದೇವಿಗೆ ಹರಕೆ ಹೊತ್ತಾಗಿದೆ. ಏನಂತ? 100 ಕೋಣಗಳನ್ನು ಬಲಿ ಕೊಡ್ತೇನೆ ಅಂತ. ಈ ಹುಡುಗಿ ನನಗೆ ಮಾಲೆ ಹಾಕಬೇಕು. ಹೌದಾ? ಹೌದೌದು. ಈಗ 100 ಕೋಣಗಳನ್ನು ಬಲಿ ಕೊಡ್ತೇನೆ ಅಂತ ಹೇಳಿ ಆಗಿದೆ. ಹೌದು. ನಿನ್ನಲ್ಲಿ ಕೋಣ ಎಲ್ಲಿ ಉಂಟು? ಕೋಣ ನನ್ನಲ್ಲಿ ಊರಲ್ಲಿಲ್ವೋ? ಊರಲ್ಲಿದ್ರೆ ಇವ ದೊಡ್ಡ ಕಳ್ಳ. ನಾಳೆಯಿಂದ ನಿಮ್ಮ ಕೋಣಗಳನ್ನು ಗುಡ್ಡೆಗೆ ಬಿಡಬೇಡಿ. ಇವ ಹಾಗೆ ಕೇಳುದು. ನಿನಗೆ ಮದುವೆ ಆಗ್ಲಿಕ್ಕಿಲ್ಲ. ಮತ್ತೆ ಈಗ ನಿನಗೆ ಮದುವೆ ಆಗಿ? ನಾನು ಹಾಗಲ್ಲ. ನಮ್ಮ ದೇವ ಇದ್ದಾನಲ್ಲ ಈಶ, ಹೌದು, ಆ ಮಹೇಶ, ಅವನಿಗೆ ಅಭಿಷೇಕ ಮಾಡ್ತೇನೆ. ಅಭಿಷೇಕ? ಹೌದಾ? ನೀವು ಅಭಿಷೇಕ ಅಲ್ಲ, ನೀವು ಏನು ಸೇವೆ ಮಾಡಿಸಿದ್ರೆ ಈ ಹುಡುಗಿ ನಿಮಗೆ ಸಿಗುದಿಲ್ಲ. ನೀನೇನು ಮಾಡ್ತೀಯ? ಎನ್ನ ಕೂಡಲಿ ತರುಣಿ ಎನ್ನ ತೇರಲಿ ನಾರಿಗಿರೋ ಮಣಿಗೆ
ನಾರಿ ಒಯ್ಯ ಆರಿ ಎನ್ನ ಕೂಡಲಿ ಇವಳು ಎನ್ನ ತೆರಲಿ ಕೂಡಲಿ ಇವಳು ಎನ್ನ ತೆರಲಿ ಎನ್ನ 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 ಎನ್ನಲ್ಲ ನಿನ್ನ ಎನ್ನನು ನಿಮ್ಮನಲ್ಲ ಆಮೇಲೆ ನಿನ್ನ ಆಮೇಲೆ ಕರ್ಮಕ ಎನ್ನ ಕೂಡಲಿ ಇವಳು ಎನ್ನ ತೆರಲಿ ತರುಣಿ ಮಣಿಯು ಅರಸಿಯಾಗಿ ಕರಿಮುಖಗೆ ಪಂಚ ಭಕ್ಷ ಪರಮಾನ್ನ ಕರಿಮುಖಗೆ ಭಕ್ಷ ಪರಮಾನ್ನವು ಧರಣಿದುರಗೆ ಭೂದಾನ ಗೋದಾನ ಧರಣಿದುರಗೆ ಭೂದಾನ ಗೋದಾನವೆಂದು ಪರಿಪರಿಯಾಗರಕಿಯ ಎನ್ನ ತೇರಲಿ ಇವನು ಎನ್ನ ಕೂಡಲಿಯೇ ಗಣಪ ಎನ್ನ ಕೂಡಲಿ ಇವರು ಎಲ್ಲ ಅರಿಕೆ ಹೇಳಿದ್ರು ಅವರಿಗಂತೂ ಹುಡುಗಿ ಸಿಕ್ಕುದಿಲ್ಲ ಈ ಹುಡುಗಿ ನನಗೆ ಸಿಕ್ಕುವುದಕ್ಕೆ ಬೇಕಾಗಿ ನಾನು ಅರಿಕೆ ಹೇಳ್ತೇನೆ ಕರ್ಮ ಹರಿಕೆ 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 ಎಂತದನ್ನು ಹರಿಕೆ ಹರಿಕೆ ಹೇಳುದು ಕೊಡ್ಲಿಕ್ಕೆ ಏನುಂಟ ದೇವರಿಗೆ ಕೊಡ್ಲಿಕ್ಕೆ ಏನುಂಟು ದೇವರಿಗೆ ಕೊಡ್ಲಿಕ್ಕೆ ಎಂತದುಂಟು ಏನಿಲ್ಲ ಮತ್ತೆ ಇರುವುದುಂಟಲ್ಲ ಸಾಕಲ್ಲ ಈಗ ನೇರವಾಗಿ ಯಾರಾದ್ರೂ ನಿಮ್ಮ ಮನೆಗೆ ಬರ್ತೇನೆ ನನ್ನ ಮನೆಗೆ ಯಾಕೆ ಬರುದು ಸಾಲವಾಗಿ ಒಂದು ತೆಂಗಿನಕಾಯಿ ನಿಮ್ಮಲ್ಲಿ ಕೇಳ್ತೇನೆ ನೀನು ಎಷ್ಟು ಸಲ ತೆಂಗಿನಕಾಯಿ ಕೊಂಡೋಗಿದ್ದಿ ಸಾಲ ಕೊಂಡೋಗಿದೆ ಇದು ಸಾಲ ಕೇಳುದು ಯಾಕೆ ಆ ತೆಂಗಿನಕಾಯಿನ ಇಟ್ಕೊಂಡು ಬರ್ತೇನೆ ಹುಡುಗಿಯ ತಲೆಗೆ ಮೂಗು ಸುತ್ತ ಹಾಕ್ತೇನೆ ನನ್ನ ತಲೆಗೆ ಮೂಗು ಸುತ್ತ ಹಾಕ್ತೇನೆ ಒಟ್ಟು 6 ಸುತ್ತ ಆಯ್ತು ಯಾಕೆ 6 ಸುತ್ತ ಆದ್ರೆ ಕಂಕಣ ಬಾಲ ಕೂಡಿ ಬರ್ತದೆ ಅಂತ ಜೋಯಿಸರು ಹೇಳಿದ್ದಾರೆ ನಿನಗೆ ಹುಡುಗಿಯ ವಿಷಯದಲ್ಲಿ ಸಾಲ ಬೇಡ ಹೀಗೆ ಕೊಡ್ತೇನೆ ಆಗ್ಬಹುದು ಆ ಬಳಿಕ ತೆಂಗಿನಕಾಯಿಯನ್ನು ಹಿಡ್ಕೊಂಡು ಹೋಗಿ ಗಣಪತಿ ದೇವರ ಸೊಂಡಿಲಿಗೆ ಹಿಡಿತೇನೆ ಹಿಡಿದ್ರೆ ಹಿಡಿಯುವುದಲ್ಲ ಹಣ್ಣು ಕಾಯಿ ಹೊಡಿಬೇಕು ಕಾಯಿ ಹೊಡೆದ್ರೆ ಗಣಪತಿ ದೇವರು ತಿಂತಾರಾ ಮತ್ತೆ ತಿಂತಾರೆ ಅಂತ ಆದ್ರೆ ಎಲ್ರು ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿ ಹಿಡ್ಕೊಂಡು ಹೋಗ್ತಾರಾ ಪುನಃ ಸಿಗ್ತದೆ ಅಂತ ಆಗುವಾಗ್ಲೇ ಹಣ್ಣು ಕಾಯಿ ಹೊಡಿಯೋದಲ್ಲ ಅದು ಹೊಡಿಯೋದು ಮತ್ತೆ ಎಂತ ಮಾಡ್ತಿ ಅದನ್ನು ಗಣಪತಿ ದೇವರಿಗೆ ತೋರಿಸಿ ನಿಮಗೆ ತಂದು ಕೊಡ್ತೇನೆ ನನ್ನ ಸಾಲಕ್ಕೆ ಸಾಲವೂ ಆಯ್ತು ಹರಿಕೆಯೂ ಆಯ್ತು ಆ ಬಳಿಕ ಯಾರಾದ್ರೂ ಮನೆಗೆ ಹೋಗಿ ಅವಲಕ್ಕಿ ಕೇಳ್ತೇನೆ ತೆಂಗಿನಕಾಯಿ ಕೇಳ್ತೇನೆ ಬೆಲ್ಲ ಕೇಳ್ತೇನೆ ಹಿಡ್ಕೊಂಡು ಬರ್ತೇನೆ ಒಂದು ಪಾತ್ರೆಯಲ್ಲಿ ಅವಲಕ್ಕಿ ಹಾಕಿ ಬೆಲ್ಲ ಹಾಕಿ ತೆಂಗಿನಕಾಯಿ ಒಡೆದು ತುಗಿಯುವುದು ತುರಿಯುವುದು ಆ ಬಳಿಕ 2 ಕೈಗಳಿಂದ ಚೆನ್ನಾಗಿ ಬೆರೆಸ್ತೇನೆ ಬೆರೆಸುವುದು ನೀನು ಅಲ್ಲಿ ಬೆರೆಸುವುದ ಅಲ್ಲಿ ಇಲ್ಲಿ ತುರಿಸುವುದ ಎಂತ ಕರ್ಮ ದೇವರಿಗೆ ಕೊಡುವುದನ್ನು ಹಾಗೆ ಮಾಡುವುದ ತುರಿಸುವುದಾ ಒಂದು ಒಳ್ಳೆ ಕಥೆ ಆಯ್ತಲ್ಲ ಮತ್ತೆ ನನಗೆ ತುರಿಸುವಾಗ ತುರಿಸದಿದ್ರೆ ನಾನು ಏನು ಮಾಡಬೇಕು ಈಗ ಒಂದು ಉಪಾಯ ಮಾಡುವ ನನಗೆ 4 ಕೈ ಇಟ್ಟಿದ್ರೆ 2 ಕೈಯಿಂದ ಬೆರೆಸಿದ್ದ 2 ಕೈಯಿಂದ ತುರಿಸ್ತಿದ್ದೆ ದೇವರಾಗಿ ಇಟ್ಟಿದ್ರೆ ನಾನು ಅವಲಕ್ಕಿ ಬೆರೆಸ್ತೇನೆ ನೀನು ತುರಿಸ್ತೀಯ ಅಲ್ಲ ಅಧಿಕ ಪ್ರಸಂಗ ಮಾತಾಡ್ತಾನೆ ಅವಲಕ್ಕಿಯನ್ನು ಚೆನ್ನಾಗಿ ಬೆಳೆಸ್ತೇನೆ ಆ ಪಂಚಕಜ್ಜಾಯವನ್ನು ಗಣಪತಿಗೆ ದೇವರಿಗೆ ತೋರಿಸಿ ಯಾರಿಗೂ ಕೊಡದೆ ನಾನು ಒಬ್ಬನೇ ತಿಂತೇನೆ ಸ್ವಾಮಿ ನಿನ್ನ ಹರಿಕೆಯ ಪ್ರಯತ್ನ ಸಿಕ್ಕುವುದಾದ್ರೆ ಈ ಹುಡುಗಿ ನನಗೇ ಸಿಕ್ಕಲಿ ಬದುಕಳು ಸಭೆಯ ಸುರತತಿಯ ಬದು ಕಂಡಳು ಸಭೆಯ ಕಂಡಳು ಕಂಡಳು ಸಭೆಯ ಸುರರ ಸುರತತಿಯ ಬಂದು ಕಂಡಳು ಸಭೆಯ
ರಂಜಿಪ ಇಂದುದರ ಅರವಿಂದ ಪವ ದೇವೇಂದ್ರ ಸುಮನದ ಬೃಂದ ಸಕಲ ಮುನೀಂದ್ರ ದಿತಿಜರು ಹೊಲ್ದಿ ಪರಮಾನಂದದಿಲ್ದಿರಿ ಬಂದು ಕಂಡಳು ಸಭೆಯ ಸುರರ ಸುರ ತತಿಯ ಬಂದು ಕಂಡಳು ಸಭೆಯ ಕಂಡಳು ನನಗೆ ಲಕ್ಷ್ಮಿ ಎಂಬುದಾಗಿ ಹೆಸರನ್ನಿಟ್ಟು ವೈಜಯಂತಿ ಮಾಲೆಯನ್ನು ಕೈಗಿತ್ತು ಪರಮೇಶ್ವರ ದೇವರು ಸ್ವಯಂ ವರನನ್ನು ಆರಿಸಿಕೋ ಎಂಬುದಾಗಿ ನನಗೆ ಅವಕಾಶವನ್ನು ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮುಂದೆ ಬಂದು ನೆರೆಯುವಂತಹ ಸಭೆಯನ್ನು ಕಂಡಿದ್ದೇನೆ. ಸಭೆಯನ್ನು ಕಂಡಾಗ ಬಹಳ ಸಂತೋಷವಾಗ್ತಾ ಇದೆ. ನನ್ನ ಬದುಕಿನ ಬುನಾದಿಗಾಗಿ ಯೋಗ್ಯವಾದ ಪತಿಯನ್ನು ಆರಿಸಿಕೊಳ್ಳಬೇಕಾದುದು ನನ್ನ ಕರ್ತವ್ಯ. ಹಾಗೆಂದು ಈ ಕಡೆಯಲ್ಲಿ ನೋಡ್ತಾ ಇದ್ದೇನೆ. ಅದೆಷ್ಟೋ ಮುನಿಗಳು ಸೇರಿದ್ದಾರೆ. ಅವರೆಲ್ಲರೂ ನನಗೆ ಕೈ ಮುಗಿತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ನೋಡ್ತಾ ಇದ್ದೇನೆ, ಇಂದ್ರಾದಿ ದೇವತೆಗಳು ಶರಣು ಶರಣು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರನ್ನು ಹರಸಿದ್ದೇನೆ. ಇನ್ನೊಂದೆಡೆಯಲ್ಲಿ ನೋಡ್ತಾ ಇದ್ದೇನೆ, ಬ್ರಹ್ಮದೇವ ಬ್ರಹ್ಮನನ್ನು ಕಂಡಾಗ ಮಗನೆಂಬ ಮಮಕಾರ ಹುಟ್ಟಿಕೊಳ್ತಾ ಇದೆ. ಅವನನ್ನು ಅನುಗ್ರಹಿಸಿದ್ದೇನೆ. ಮತ್ತೊಂದೆಡೆಯಲ್ಲಿ ಪರಮೇಶ್ವರ ದೇವರು, ಅವರನ್ನು ಮದುವೆ ಆಗುವುದಕ್ಕಾಗ್ತದೆಯೇ? ಹಾರವನ್ನು ಕೊಟ್ಟವರು ಅವರು ನನಗೆ ಅಣ್ಣನ ಸ್ಥಾನದಲ್ಲಿದ್ದಾರೆ. ಹಾಗಿದ್ರೆ ದೇವತಾ ಪಂಕ್ತಿಯನ್ನು ನೋಡಿ ಆಯ್ತಲ್ಲ, ಇನ್ನೊಂದು ಪಂಕ್ತಿಯನ್ನು ನೋಡೋಣ ಅಂತೆ. ನೆರೆದು ಸಭೆಗಳೆಲ್ಲರೂ ಎನ್ನೋಡು ಮೋಗ ವಿರಿಸಿ ಕಾಮಿ ಪರಿಗರು ಜೀವರು ಪರಿಯ ಯತ್ನಗಳ ಕೈವರು ಮರುಳರು ಮರುಳರು ಇವರ ಏನ ನೆನೆದರು ಸ್ಥಿರತೆಯ ಎನಿಸದು ಮನಸ್ಸಿನ ಅಂತರವರಿದು ನೋಡಲು ಚಂಚಲೆಯುನ ಬಂದು ಕಂಡಳು ಸಭೆಯ ಕಂಡಳು ಕಂಡಳು ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ನಾನು ಅಸುರರ ಸಭೆಯನ್ನು ಕಾಣ್ತಾ ಇದ್ದೇನೆ. ನಾನು ಯಾರು? ನಾನು ಎಲ್ಲಿದ್ದೇನೆ? ನಾನು ಏನು ಮಾಡಬೇಕು? ನನ್ನ ಯೋಗ್ಯತೆ ಏನು? ಒಂದನ್ನು ಅರ್ಥವಿಸಿಕೊಳ್ಳದೆ ಅವರವರ ಛಾಯೆಯನ್ನು ತೋರಿಸ್ತಾ ಇದ್ದಾರೆ. ಮತ್ತೊಬ್ಬ ಇದ್ದಾನೆ, ಅವನ ಮುಖ ಇಲ್ಲುಂಟನ್ನು ಹುಡುಕುವುದಕ್ಕೆ ಎಷ್ಟೋ ದಿನಗಳು ಬೇಕು. ಅವನು ಮಾಡುವುದೇನು? ವಿಶೇಷವಾದ ಅಭಿನಯ. ಹುಡುಗಿ ನನಗೆ ಒಲಿಯಬೇಕೆನ್ನುವಂತಹ ಉದ್ದೇಶದಿಂದ ಅದೆಷ್ಟೋ ಅಭಿನಯ ಮಾಡ್ತಾ ಇದ್ದಾನೆ.
ಅವನನ್ನು ಬಿಡೋಣ. ಹಾಗೆಂದು ಈ ಅಸುರರನ್ನು ಮದುವೆಯಾದೆಂತಾದ್ರೆ ನಾನು ಸ್ಥಿರವಾಗಿ ಬದುಕುವುದಕ್ಕೆ ಸಾಧ್ಯ ಉಂಟೆ? ಅವರೊಂದಿಗೆ ಸಂತೋಷವಾಗಿ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಏನು ಮಾಡುವುದು? ಇನ್ನೂ ಸ್ವಲ್ಪ ಮುಂದುವರಿಯುತ್ತೇನಂತೆ. ಸುತ್ತ ನಿರೀಕ್ಷಿಸುತ್ತರುಳ್ ಸುತ್ತ ನಿರೀಕ್ಷಿಸುದಾಗ ಎಲ್ಲರುಳ್ ಉತ್ತಮನೆನಿಸುವನವನು ಉತ್ತಮನೆನಿಸುವನವನದು ಐತರುತ ಚಿತ್ತ ಜಪಿತ ನಿತ್ಯಡೆಗೆ ಸರದಿಯಾಬಕ ಕರ ಬಿಡಿದು ಗರತಿ ಮನದಿರವ ಪಾನಿ ಬೆನ್ನಿದನು ನಿರದವು ತವ ವಕದಳದಿ ನಿಲ್ಲಿಸಿ ನೀಡು ನಿರದವು ತವ ವಕದಳದಿ ನಿಲ್ಲಿಸಿ ನೀಡು ಚರಣ ಸೇವೆಯ ನಿಲ್ದಳು ಎಲ್ಲುದಳು ತಬಕ ಕರ ಬಿಡಿದು ಗರತಿ ಮನದಿರವ ಪಾನಿ ಬೀಗೆ ಇಲ್ಲಿ ಸೇರಿದಂತಹ ಸಮಸ್ತರು ಮಾಡುವಂತಹ ಆ ಕ್ರಮದಿಂದ ಬೇಸಂತಹ ನಾನು ಕಣ್ಮುಚ್ಚಿ ಸುಮ್ಮನೆ ಕುಳಿತುಕೊಂಡಿದ್ದೆ. ಎಲ್ಲರಿಗೂ ಒಂದೊಂದು ದೋಷವನ್ನು ಕಲ್ಪಿಸಿದ ನೀನು ದೋಷ ವಿಹೀನನಾಗಿ ಕಾಣಿಸಿದಂತಹ ನನ್ನನ್ನೇ ಆರಿಸಿದೆ. ನಾನು ಗಂಡನಾದೆ, ನೀನು ಹೆಂಡತಿ ಆಗಿ. ಇದು ಕೈ ಹಿಡಿದು ಕೇಳುತ್ತೇನೆ, ನಿನ್ನ ಇಷ್ಟಾರ್ಥವೇನು ಹೇಳು, ನಾನು ಈಡೇರಿಸ್ತೇನೆ ದೇವಿ. ಸ್ವಾಮಿ, ಈ ಲಕ್ಷ್ಮಿಗೆ ಹಿಂದೆ ಮುಂದೆ ಎಂಬುದು ಯಾರೂ ಇಲ್ಲ. ಹಾಗೆಂದು ಲಕ್ಷ್ಮಿ ಚಂಚಲ ಎಂಬುದಾಗಿ ನಾಳೆ ಲೋಕಪವಾದಕ್ಕೆ ಗುರಿಯಾಗಬಾರದು. ಸರಿ, ಹಾಗಾಗಿ ನನಗೆ ವಾಸಿಸುವುದಕ್ಕೆ ನಿಮ್ಮ ವಕ್ಷಸ್ಥಳದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂಬ ತಥಾಸ್ತು. ನಿನ್ನ ಬೇಡಿಕೆಯಂತೆ ಇದು ಹೃದಯವನ್ನು ತೆರೆದಿದ್ದೇನೆ. ಹೃದಯ ಸಿಂಹಾಸನವನ್ನು ಏರು. ಲಕ್ಷ್ಮೀ ದೇವರನ್ನು ವರಿಸಿದಳು. ನಮ್ಮ ಕೆಲಸ ಪೂರ್ತಿ ಆಗಿದೆ. ಹೌದಲ್ಲ, ಅಮೃತ ಬಂದಿದೆ. ನನಗೆ ತನಗೆ ಅಂತ ವಾದಿಸ್ತಾ ಇದ್ದಾರೆ. ಆದ ಕಾರಣ ಈಗಲೇ ನಾನು ಯಾವುದಕ್ಕೂ ಮುಂದುವರಿಯುವುದಲ್ಲ. ಈಗ ರೂಪಾಂತರದಿಂದ ಮೋಹಿನಿಯಾಗಿ ಬರ್ತೇನೆ, ನೋಡೋಣ. ಮಣ್ಣೆದು ದಲಿತಂ ತಮ್ಮಳು ಮನ್ಮಥನ ಸುಗೆಯಳು ಬೆಂದು ಮನ್ಮಥನ ಸುಗೆಯಳು ಬೆಂದು ಮರೆಯುತ್ತ ಅಮೃತವ ಪುಣ್ಯದ ಬಲ ನೋಡುತ್ತ ಇವಳು ಬಂದ್ರಲ್ಲ, ಇದು ನನಗೆ ಸಿಕ್ಕುವ ಯೋಚನೆ ಇದೆ. ಹೇಗಿದ್ದಾಳೆ ನೋಡು, ಬಹಳ ಚಂದ ಇದ್ದಾಳಲ್ಲ. ಯಾರು? ಸರಸಲೋಚನೆ ನಾರಿಕಿರೋರನ್ನೇ ವಯ್ಯಾರಿತು ಗುಣ ಪೂಣೆ ಬಿರಿಕೃಪೆಯ ಬೇಡರೆನೆ ಮೋಗನ್ನೇ ಉರಾವುದು ಮಾತಾ ಪಿತರಲ್ಲಿಗ ತಿರನು ಯಾವನು ಸಾರ ಬೇಳೆಲೆ ಸರಸಲೋಚನೆ ನಾರಿಕಿರೋರನ್ನೇ ಯಾವನಾದರೂ ಹುಚ್ಚಾಗಬೇಡ. ಎಂತಹ ಸುರದ್ರೂಪಿ ಹೆಣ್ಣಿವ. ಹೌದೌದು. ಓ ಹೆಣ್ಣೆ, ಓ ಎಣ್ಣೆ, ಎಣ್ಣೆಲ್ಲ. ಓ ಕುಂದರದವೇ, ಓ ಕುಂದಾಪುರ ಬದನಿ, ಓ ನಾರೀಮಣಿ, ನಾಯಿಮರಿ, ನಾರೀಮಣಿ, ಓ ಸುಮಕೋಮಲ ಗಾತ್ರೆ, ಓ ಸುಮಲ ಗಾತ್ರೆ. ನನಗೆ ಹೇಳಿದ್ದಲ್ಲ, ನಿನ್ನಲ್ಲೇ ಮಾತಾಡುದು. ಹೌದೇ? ಇಂತಹ ಸೌಂದರ್ಯದ ಹೆಣ್ಣು ಇವನಿಗೆ ನಾಚಿಕೆ ಆಗುದು. ಅವನಿಗೆ ವಿರಳು ಕಂಡಾಗ ಏನೋ ನನಗೆ ಒಂದು ಭಾವನೆ ಬಂದದ್ದು, ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನಿನ್ನ ಪರಿಚಯ ಬೇಕು. ಎಲ್ಲಿಂದ ಬಂದೆ, ಹೆಸರೇನು, ನಿನ್ನ ಅಪ್ಪಮ್ಮ ಯಾರು, ಯಾಕೆ ಈಳ್ಗಡೆ ಬಂದೆ, ಪರಿಚಯ. ಬಲಯುತರಹುದಯ್ಯ ಇಲ್ಲಿಗೆ ತಿಳಿದೆ ನಿಮ್ಮಯ್ಯ ಬಗೆಗ
ಅಹುದೈಕ್ಯ ಬಲಯುತರು ಬಲಯುತರಹುದಯ್ಯ ತಿಳಿದೆ ಬಗೆಯಾಗ ಅಹುದಯ್ಯ ಭಾಗ್ಯವ ಛಲದಿಲ್ದಲ್ಲಿ ಬಂದಿರರುಳ್ ಸೆನಸುತ ಸೆಳೆದಾಳಿರಿ ಸುರ ನಿಲಯದ ಭಾಗ್ಯವ ಕಾಣೆನು ಕನಸಿನೊಳಿದೆಯನನು ಎನಗೆನೆ ಎಣಿಸುವ ಪುರುಷನನು ಎನಗೆನೆ ಎಣಿಸುವ ಪುರುಷನನು
ಬಲದಿಂದಲಿ ಬರ್ತಿರನುಳು ಸುತ ಬೆಳೆದೋಳಿರಿ ಸುರನಿಲಯದ ಭಾಗ್ಯವ ಪರಯುತರೋ ಸಹಜವೇ ಅಲ್ವೇ ಇದು? ಪರಿಚಯ ಇಲ್ಲದೇ ಇದ್ದಂತಹ ವ್ಯಕ್ತಿಗಳನ್ನು ಕಂಡಾಗ ಪರಿಚಯಿಸಿಕೊಳ್ಬೇಕು ಅನ್ನುವಂತಹ ಆಸಕ್ತಿ, ಕಾಣದೇ ಇದ್ದದನ್ನು ಕಂಡಾಗ ಇನ್ನೂ ಕಾಣಬೇಕು ಅನ್ನುವಂತಹ ಕುತೂಹಲ, ಅದರ ಕುರಿತಾಗಿ ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ, ಇದೆಲ್ಲ ಹುಟ್ಟಿಕೊಳ್ಳುವುದು ಸಹಜವೇ. ಒಮ್ಮಿಂದೊಮ್ಮೆಲೆ ಈ ಪ್ರದೇಶದಲ್ಲಿ ನನ್ನನ್ನು ಕಂಡಾಗ ನಿಮಗೆ ಆಶ್ಚರ್ಯವಾಯಿತು ಅಲ್ವೇ? ಹೌದು. ಎಲ್ಲಿಂದ ಆರಂಭಿಸುವುದು? ಮೂಲದಿಂದಲೇ ಆರಂಭಿಸಬೇಕು. ಮುದದಿಂದ ಪ್ರಾರಂಭದಿಂದಲೇ ಅಲ್ವಾ? ಪ್ರಾರಂಭದಿಂದ ನಾನು ಆರಿಸಬೇಕು ಅಂತಾದ್ರೆ, ಅಲ್ಲ ಹೇಳಬೇಕು ಅಂತಾದ್ರೆ ನಿನ್ನ ಹಿನ್ನೆಲೆ ನನಗೆ ಹಿಂದಿಲ್ಲ ಮುಂದಿಲ್ಲ. ಯಾರು ಹೇಳಿದ್ದು? ಇಲ್ಲದೆ ಇದ್ರೆ ಹೀಗಾಗ್ಲಿಕ್ಕೆ ಉಂಟಾ? ಎಂತದ್ದು? ನೀನು ಈ ಸೃಷ್ಟಿ ಆಗ್ಲಿಕ್ಕೆ ಇತ್ತ? ಹಾಗಲ್ಲ, ಹಿಂದೆ ಬಂದದ್ದು ಎಲ್ಲಿಂದ ಅಂತ ಬೇಕಲ್ಲ. ಹೌದು, ಹೇಳುವುದಕ್ಕೆ ಈಗ ಪರಿಚಯವನ್ನು ಹೇಳುವುದಕ್ಕೆ ಒಂದು ಹಿನ್ನೆಲೆ ಅನ್ನೋದು ಬೇಕೋ ಬೇಡವಾ? ಹಾಗೆ ಅಂತ ಮುಂದೆ ಅದು ಬೇಕೋ ಬೇಡವಾ? ಮುಂದೆ ನೀವಿದ್ದೀರಿ, ಈಗ ನಾನು ಇಲ್ಲಿದ್ದೇನೆ. ನಾನು ಹೇಳಿದನು ನೀವು ಕೇಳ್ತೀರಿ. ಆದ್ರೆ ಹೇಳುವುದಕ್ಕೆ ನನಗೆ ಬೇಸರ ಆಗ್ತದಲ್ಲ. ಸ್ವಲ್ಪ ಧೈರ್ಯ ಕೊಡು. ನೀನು ಎನ್ನ ಮೇಣ, ನಾನಿದ್ದೇನೆ ಇಲ್ಲಿ. ಹೌದಾ? ಧೈರ್ಯ ಕೊಡ್ತೀಯಾ? ನಿಮಗೆ ಬೇಸರ ಆಗ್ಲಿಕ್ಕಿಲ್ಲ ಅಲ್ಲ? ನನಗೆ ಬೇಸರ ಆಗುದು? ಹಾಗೊಂದು ವಾಡಿಕೆಯಲ್ಲಿ ಉಂಟಂತೆ, ಸಂತೋಷವನ್ನು ಹಂಚಿಕೊಂಡ್ರೆ ಅಧಿಕವಾಗ್ತದೆ. ಹೌದು. ದುಃಖವನ್ನು ಹಂಚಿಕೊಂಡಾಗ ಕೇಳಿದವರಿಗೂ ಬೇಸರ ಆಗ್ತದೆ. ಹೌದು. ನಿಮಗಾದ್ರೆ ಬೇಸರ ಆದ್ರೆ ಅಂತ ಹಂಚಿಕೊಂಡ್ರೆ ದುಃಖ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತದೆ ನಿನ್ನದು. ಕಡಿಮೆ ನಮಗೆ ದುಃಖ ಆದ್ರೂ ಬೇಸರ ಇಲ್ಲ. ಹೌದಾ? ಹೌದು. ಹಾಗಿದ್ರೆ ಹೇಳ್ತೇನೆ. ಹೇಳು. ನನ್ನ ಅಪ್ಪ. ಅಪ್ಪ ಯಾರು? ಅಪ್ಪ. ಓ ಅಲ್ಲ, ಎಂತದ್ದು? ಯಾರು ಹೇಳುದು? ಅಲ್ಲ, ಓದ ಓ ಯಾರು ಅಂತ. ಅದೇ ನನ್ನ ಅಪ್ಪ. ಯಾರು? ಅಕ್ಕ ಅಕ್ಕ ಅಳುದು ಯಾಕೆ? ಅಪ್ಪ ಯಾರು? ಅಳುದು ಯಾಕೆ? ಅಳು ಬೇಡ್ವೆ ನೀನು. ಅಪ್ಪ ಯಾರು ಹೇಳು? ಇಲ್ಲ, ಅಪ್ಪ ಇಲ್ಲ. ಅಪ್ಪ ನನ್ನ ಮುಖ್ಯ ತಿಂದಿಯಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ಅಪ್ಪ ಇಲ್ಲದೆ ನೀನು ಹುಟ್ಟಿದ್ದೆ, ಕೆಳಗೆ ಬಿದ್ದವಳು, ಭೂಮಿ ಹೊಡೆದ ಮೇಲೆ ಬಂದಳೆ. ಹೆಡ್ಡ 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 ಹೆಡ್ಡ. ಏನು ಹೆಡ್ಡ? ಅಪ್ಪ ಇಲ್ಲದೆ ಯಾರಾದ್ರೂ ಹುಟ್ಟುತ್ತಾರೇನಾ? ಇಲ್ಲ, ಮತ್ತೆ ನೀನ್ ಹೇಳಿದಲ್ಲ ಅಪ್ಪ ಇಲ್ಲ. ಹುಟ್ಟುವಾಗ ಇದ್ರು. ಆಮೇಲೆ ನಾನು ಈ ಭೂಮಿಯ ಬೆಳಕನ್ನು ಕಾಣುವ ಹೊತ್ತಿನಲ್ಲಿ ಅಪ್ಪ ಗೋಟ ಕಂದ್ರು. ಒಳ್ಳೇದಾಯ್ತು. ಹೆಣ್ಣು ಮಕ್ಕಳೆಲ್ಲ ಹುಟ್ಟುವಾಗ ಅಪ್ಪ ಗೊಟ್ಟಕ್ಕೆ ಹೇಳ್ಬೇಕು. ಇಲ್ಲಾರ ಅವರ ಮನಸ್ಸಿಗೆ ತೋಚಿದಾಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಿಡ್ತಿದ್ರ? ಹೌದು. ಒಂದ್ ವೇಳೆ ಅಪ್ಪ ಇದ್ರೆ ಮದುವೆ ಮಾಡಿ ಕೊಡ್ತಿರ್ಲಿಲ್ಲ. ಹೌದು. ಅಮ್ಮ ಬೇಕಲ್ಲ? ಅಮ್ಮ ಬೇಕಲ್ಲ. ಇದು ಅಪ್ಪ ಹೋಗ್ಲಿ, ಅಪ್ಪ ಬೇಡ. ಅಮ್ಮ ಯಾರು? ನಿನ್ನ ಅಮ್ಮ ಯಾರು ಅಂತ? ಯಾರೇ ನಿನ್ ತಾಯಿ? ಅಮ್ಮ ಕೂದಲ? ನನ್ನ ಸಂಕಟ ನನಗೆ. ನಿನಗೆ ಯಾಕೆ ಸಂಕಟ? ನನ್ನ ಹೊಟ್ಟೆ ಉರಿ ನನಗೆ. ಖಾರ ತಿಂದಿಯಾ? ಹೊಟ್ಟೆ ಉರಿಗೆ ಅದಲ್ಲ. ಅಪ್ಪ ಹೋದ್ರ, ಅಮ್ಮನೂ ಹೋಗಿದ್ದಾರೆ. ಮತ್ತೆ ಅಪ್ಪ ಹೋದ ಮೇಲೆ ಅಮ್ಮ ಒಬ್ಬರೇ ಇದ್ದಾರಾ? ಎಂತದ್ದು? ಅಪ್ಪ ಜೊತೆ ಹೋಗ್ಬೇಕಲ್ಲ. ಪುಣ್ಯಕ್ಕೆ ಅಷ್ಟು ಹೇಳಿದಿ ನೀನು. ಯಾರ್ಯಾರ ಒಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಲಿಲ್ಲ. ಹಾಗೆಲ್ಲ ಹೇಳ, ಹಾಗಂತ ಹೇಳಿ ಅವನಿಗೆ ಅಷ್ಟು ಗೊತ್ತಾಗ್ತದೆ. ಅಪ್ಪ ಅಮ್ಮ ಇಬ್ರು ಇಲ್ಲದಿದ್ರೆ ಈಗ ಇವಳು ಸಣ್ಣ ಮಗುವ ಅಲ್ಲ ಬೆಳೆದಿದ್ದಾಳ. ಅಪ್ಪ ಅಮ್ಮ ಇಲ್ಲದಿದ್ರೆ ಇಷ್ಟು ಬೆಳೆದು ದೊಡ್ಡವಳ ಏನ್ ಹೇಳ್ತಿ ಪುಣ್ಯಾತ್ಮ? ನಮ್ಮ ಊರಿನವ್ರು ಎಷ್ಟು ಒಳ್ಳೆಯವ್ರು ಗೊತ್ತಿಲ್ಲ ನಿನಗೆ? ಯಾಕೆ? ಹೆಣ್ಮಕ್ಳಂದ್ರೆ ಆಯ್ತು, ಅದ್ರಲ್ಲಿಯೂ ಸಣ್ಣ ಮಕ್ಕಳು ಬಂದ್ರೆ ಸಾಕು. ಹಾಕೊಳ್ಳೋದಕ್ಕೆ ಕೊಡಬಹುದು. ಹೌದು. 3 ಹೊತ್ತು ಸರಿ ತಿನ್ನುವುದಕ್ಕೆ ಕೊಡಬಹುದು. ಹೌದು. ಅದು ಸಾಕಾಗ್ತದ? ಏನು ಬೇಕು? ಪ್ರಾಯದ ಹೊಸಲಿಗೆ ಕಾಲಿಟ್ಟಾಗಿ ಏನಾಗಬೇಕು ಅಂತ ಗೊತ್ತಾಗುದಿಲ್ಲ. ಹೆಡ್ಡ ಹೆಡ್ಡ. ಯಾವ್ದು ಪ್ರಾಯದ ಹೊತ್ತಿಗೆ ಏನಾಗ್ಬೇಕು? ನಿನಗೆ ಅನುಭವ ಇಲ್ಲ, ನಿನಗೆ ರಸ ಅನುಭವ ಇಲ್ಲ. ಇಲ್ಲ.
ಹಾಗಲ್ಲ ಅಂದ್ರೆ ಮದುವೆ ಅನ್ನುವ ಸಂಸ್ಕಾರ ಆಗಬೇಕು. ಹೆಣ್ಣಾದವಳಿಗೆ ಒಂದು ಗಂಡು ಬೇಕೋ ಬೇಡವೋ? ಗಂಡಿಗೆ ಒಂದು ಹೆಣ್ಣು ಬೇಕೋ ಬೇಡವಾ? ಮತ್ತೆ ಗಂಡಿಗೆ ಗಂಡು ಕರ್ಮಕ್ಕ ಹೆಣ್ಣೇ ಬೇಕಾದ್ದು. ಗೊತ್ತದು ಹಾಗಿಲ್ಲ, ಕ್ರಮ ಇರುವುದು ಹೀಗೆ. ಮತ್ತೆ ಸರಿ ಸರಿ, ಹಾಗೆ ನನಗೊಬ್ಬ ಹುಡುಗ ಬೇಕು ಅಂತ ಅನಿಸಿತೋ ಇಲ್ವೋ? ಎಷ್ಟು ಜನ? ಹೌದಾ? ಎಷ್ಟು ಜನ? ನಾನಿದ್ದೇನೆ, ನಾನಾಗ್ಬೋದಾ? ನಾನಿದ್ದೇನೆ, ಆಗ್ಬಹುದಾ? ಆಗ್ಬೋದಾ? ನನಗಾಗ್ಬೋದು. ಯಾರು ಕೇಳಿದ? ಹೌದಲ್ವಾ? ನನ್ನಲ್ಲಿ ಬಂದವರೆಲ್ಲ ಕೇಳ್ತಿದ್ರು ಆಗ್ಬೋದಾ ಆಗ್ಬೋದಾ ಅಂತ. ನನಗೆ ಮೆಚ್ಚುಗೆ ಆಗ್ಬೇಕೋ ಬೇಡವಾ? ಆಗ್ಬೇಕಲ್ಲ. ಈ ಎತ್ತರಕ್ಕೆ, ಈ ಮೈ ಬಣ್ಣಕ್ಕೆ, ಈ ರೂಪಕ್ಕೆ ಒಪ್ಪುವ ಗಂಡಾಗಬೇಕೋ ಬೇಡವಾ? ಹೌದಲ್ಲ. ಅದಕ್ಕೆ ಯಾರು ಸಿಗ್ಲಿಲ್ಲ. ಏನೇನು ಹುಡುಗರು? ನೀನು ದೂರ ಹುಡುಕಬೇಡ. ಹುಡುಕಿದ್ದು ಎಲ್ಲಿದ್ದಾನೆ ಅಂತ ಸಿಕ್ಕಿದ್ರೆ ನನಗೆ ಒಪ್ಪುವ ಗಂಡು ಎಲ್ಲಿದ್ದಾನೆ ಅಂತ ಹುಡುಕಿದೆ. ಇಲ್ಲ, ನನಗೆ ಮೆಚ್ಚುಗೆ ಆಗುವ ಗಂಡೇ ಸಿಗ್ಲಿಲ್ಲ. ಹಾಳಾಗಿ ಹೋಗ್ಲಿ. ಯಾವ್ದು ಹಾಳಾಗಿ ಹೋಗುದು? ಸಿಗದಿದ್ರೆ ಅಷ್ಟೇ ಹೋಯ್ತು ಅಂತ ಹೇಳಿದೆ. ಆ ಜಾಗ ಬಿಟ್ಟೆ. ಊರೂರು ತಿರುಗುತ್ತಾ 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 ಎಷ್ಟು ತಿರುಗಿದಿ? ಎಷ್ಟು ಊರು ತಿರುಗಿದ್ದೇನೆ ಗೊತ್ತುಂಟ? ಹಾಗೆ ತಿರುಗಿ 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 ಈ ಕಡೆಗೆ ಬಂದೆ. ಅಲ್ಲಿ ಬರುವಾಗ ನನ್ನ ಹೆಸರೇ ಹೇಳಲಿಲ್ಲ. ಕೇಳಿದಲ್ಲ ಅಪ್ಪಿ ಅಂತ ಹೇಳಿ. ಅದಲ್ಲ, ಏನು ಹೆಸರು? ನನಗೆ ಹೆಸರುಂಟು. ನನ್ನನ್ನು ಎಲ್ಲರೂ ಕರೆಯುವುದು ಕೇಳಲಿಲ್ಲ. ಹೆಸರು ಅದಲ್ವಾ? ಮೋಹಿನಿ. ಇನ್ನೊಮ್ಮೆ ಹೇಳು. ಮೋಹಿನಿ. ಮೋಹಿನಿ ಅಂತದ್ದು. ಮೋಹಿನಿ. ಓ ಪೋಯಿನಿ. ಬರೇ ಮೋಹಿನಿ ಅಲ್ಲ, ಮನಮೋಹಿನಿ. ಆ ಜಗನ್ ನನ್ನ ಹೆಸರು. ಹಾಗೆ ಬರ್ತಾ ಇದನಾ, ಎಂತ ಗಲಾಟೆ, ಎಂತ ಗಲ, ಏನು ಬೊಬ್ಬೆ, ಏನು ಹೊಡೆದಾಟ, ಭೂಕಂಪ ಆಯ್ತಾ? ಯಾರಿಗೆ? ನನಗೆ ಅನಿಸಿದ್ದು ಅಂತಹ ಶಬ್ದ ಕೇಳಿಸಿತು. ಅಲ್ಲಿಗೆ ಗಡಿಬಿಡಿ ಆಯ್ತು, ಕುತೂಹಲ ಹೆಚ್ಚಾಯ್ತು. ಇದು ಎಲ್ಲಿಂದ ಬರ್ತದೆ ಅಂತ ಹುಡ್ಕೊಂಡು ಈ ಕಡೆಗೆ ಬಂದು ನೋಡಿದ್ರೆ ಇದು ನೀವಾ? ಇಲ್ಲಿ ಎರಡು ಕೂಟ ಕಾಣೋದಿಲ್ವಾ? ಈ ಮುಖ ಬೇರೆ, ಈ ಮುಖ ಬೇರೆ, ಇದಕ್ಕೂ ಸಂಬಂಧವೇ ಇಲ್ಲ. ವಿಷಯ ಹೇಳಲಿಕ್ಕೆ ನನಗೇನು ಹೇಳ್ಬೇಡುವ. ಯಾರು ಅವರು? ಯಾರು ಗೊತ್ತುಂಟ? ಅವರೆಲ್ಲ ದೇವತೆಗಳು. ದೇವತೆಗಳು. ನಾನು ಬಲಿಚಕ್ರವರ್ತಿ ಅಂತ, ಇವರು ನನ್ನ ಅನುಯಾಯಿಗಳು, ನನ್ನ ಜೊತೆಯಲ್ಲಿರೋರು. ಇವರನ್ನೆಲ್ಲ ಕೇಳುವ ಒಡೆಯ ನೀವು. ಇಲ್ಲಿ ಕಂಡಿರ್ತಿರು ಏನು ಗೊತ್ತುಂಟ? ಏನಿದು? ಸಮುದ್ರ ಮಥನ. ಸ್ವರ್ಗದ ಸುವಸ್ತುಗಳು ಸಮುದ್ರ ಪಾಲಾಗಿದೆ. ಅದನ್ನು ಪಡೆಯುವುದಕ್ಕಾಗಿ ನಾವು ಇತ್ತ ಮಥನ ಮಾಡ್ತಾ ಇದ್ದೇವೆ. ಮಥನ ಮಾಡಿ ಸುವಸ್ತುಗಳೆಲ್ಲ ಸಿಕ್ಕಿತು. ಕೊನೆಯ ಗಳಿಗೆಯಲ್ಲಿ ಅಲ್ಲೊಂದು ಎಂತದು ತಂಬಿಗೆಯಲ್ಲಿ? ಅದು ಅಮೃತ. ಎಂತದು? ಅಮೃತ. ನಿನ್ನ ನಾಲಿಗೆಗೆ ಒಂದು ಗರಗಸ ಹಾಕ್ಲಿಕ್ಕೆ ಅದು ಅವರು ಹೇಳಿದ ಯಾವ ಜಾತಿಯ ಮಹಿಮ? ಅಮೃತ. ಅಮೃತ ಭಾಂಡ. ಅಮೃತ ಭಾಂಡ. ನಾವೇನು, ನಾವು 66 ಕೋಟಿ ಅದನ್ನು ಪ್ರಯತ್ನ ಮೊಟ್ಟು ಮಾಡಿದ್ದು ಅಲ್ವಾ? ದೇವೇಂದ್ರ ಅವರ ಜೊತೆ ನಮಗೆ ಸಿಗಬೇಕು ಅಂತ ಹೇಳ್ತಾನಲ್ಲ. ಹೌದಾ? ನಮಗೆ ಸಿಗಬೇಕು, ನಾವು ದುಡಿದಿದ್ದೇವೆ. ಹೆಚ್ಚು ಸಂಖ್ಯೆ ನಾವು ಅದಾಗು ಆ ಗಲಾಟೆ ಇಲ್ಲಿ. ಈಗ ಅವರು ದುಡಿದಿದ್ದಾರೆ ಅಂತ ಹೇಳುದು, ನಾವು ಹೆಚ್ಚು ಮಂದಿ. ನೀವು ಹೆಚ್ಚು ಮಂದಿ, ನೀವು ದುಡಿದಿದ್ದೀರಿ. ಈಗ ನಿಮಗೆ ಸಿಗಬೇಕು ಅಂತ ನೀವು ಹೇಳ್ತೀರಿ, ಇವರಿಗೆ ಸಿಗಬೇಕು ಅಂತ ಇವರು ಹೇಳ್ತಾರೆ ಅಲ್ವಾ? ಈಗ ನಾನೊಂದು ಮಾತು ಹೇಳು. ಈಗ ನಾನೇನಾದ್ರು ಒಂದು ಮಾತು ಹೇಳಿದ್ರೆ ನೋಡು, ಬೇಸರ ಆಗ್ಲಿಕ್ಕೆ, ನಮಗೆ ಬೇಸರದ ವಿಷಯ ಕಂಡ ತಕ್ಷಣ ನಮಗೆ ವಿಶ್ವಾಸ ಹುಟ್ಟಿ, ನಿಮಗೆ ಸಿಟ್ಟು ಬರ್ಲಿಕ್ಕಿಲ್ಲ ಅಲ್ಲ? ನಾನೊಂದು ತೀರ್ಮಾನ ಧಾರಾಳವಾಗಿ ಹೇಳ್ಬೋದು. ಒಂದು ತೀರ್ಮಾನ ಹೇಳುದಾ? ಈ ಗಲಾಟೆ ನಿಲ್ಬೇಕಾದ್ರೆ ತೀರ್ಮಾನ ಆಗ್ಬೇಕು. ನಾನೇನು ಮಾಡಬಹುದು ಅಂತ ನೀನು ಹೇಳು. ಹಾಗಾದ್ರೆ ನಾನೇ ಹೇಳ್ತೇನೆ. ನೀನು ಹೇಳು. ಸರಿ, ನೀವು ಒಂದು ಕೆಲಸ ಮಾಡಿ. ಏನ್ ಮಾಡ್ಬೇಕು? ಎನ್ನಲ್ಲಿ ಭರವಸೆ ಗಿಲ್ಲೆಲ್ತು ನಿಮಗೆ, ಭಿನ್ನಾಣ ಚಾತುರ್ಯ ವಂಚನೆಯೊಳಗೆ, ಭಿನ್ನಾಣ ಚಾತುರ್ಯ ವಂಚನೆಯೊಳಗೆ ಪೂರ್ಣವಾಗಿ ಗರುದು ನಾರಿಯರೆಂಬುದಿಲ್ಲ, ನಿರ್ಣಯ ನಿಗಮ ಗಮಗ ಬೀಳುವುದಿಲ್ಲ, ನಂಬಿಕೆ ಕಿಡಿಗಿಲ್ಲ, ಎಲ್ಲ ನೀ ತಿಳಿದು ಪೀಡಿಸಲ್ಲ.
ಎನ್ನಲಿ ಭರವಸೆ ಗಿಲ್ಲಿಲ್ದು ನಿಮಗೆ ಬಿನ್ನಡ ಚಾತುರ್ಯ ವಂಚನೆಯೊಳಗೆ ನನ್ನಲ್ಲಿ ಭರವಸೆ ಉಂಟಲ್ಲ ನಿಮಗೆ? ನಾನೇನು ಹೇಳಿದ್ರು ನೀವು ಕೇಳುವುದಕ್ಕೆ ಸಿದ್ಧರಾಗಿದ್ದೀರಿ ಅಂತ ಆಯ್ತು. ಹೌದೇ? ಆದ್ರೆ ಏನು ಮತ್ತೆ ನಾಳೆ ಅಪವಾದ ಬರಬಾರದು. ಇಲ್ಲವೇ ಹೆಣ್ಮಕ್ಕಳ ಬಗ್ಗೆ ಕುರಿತಾಗಿ ಯಾರು ವಿಶ್ವಾಸ ಹೊಂದಿಕೊಳ್ಳುವುದಿಲ್ಲ. ಅಂದ್ರೆ ಹೆಣ್ಣಿನ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ ಅಲ್ವೇ? ಅಂತಹ ಅಪವಾದ ಮೊದಲೇ ಉಂಟು. ಏನು ನಿಮ್ಮ ಕುರಿತಾಗಿ ಯೋಚನೆ ಮಾಡಿಕೊಂಡು ನಿಮಗೆ ಏನಾದ್ರು ಸಹಾಯ ಮಾಡುವಂತ ಮುಂದೆ ಬಂದ್ರೆ ನಾಳೆ ಮತ್ತೆ ನೀವೇನೋ ನನ್ನ ಆಕ್ಷೇಪಿಸಿ ನಾವು ಏನು ಹೇಳೋದಿಲ್ಲ. ಹೌದಾ? ಅಮೃತ ಸಿಕ್ಕಿದ್ರೆ ಸರಿ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಈಗ ಅಮೃತ ಆ ಭಾಂಡದಲ್ಲಿದೆ, ನಾನು ಹಂಚಿದ್ರೆ ಆದೀತ? ಅದು ಒಳ್ಳೇದು. ಹಾಗೆ ಯಾರಿಗೂ ಅನ್ಯಾಯ ಆಗೋದು ಬೇಡ. ಅದು ಆಮೇಲೆ ಒಂದು ತೀರ್ಮಾನವಾಗಿದೆ ಅಲ್ಲ, ಮೂರು ಪಾಲು ಮಾಡುದು ಅಂತ ಇದು ನೀನು ಹಂಚಿದ್ಯಲ್ಲ, ನಾವು ದೊಡ್ಡವನು, ನಮಗೆ ಸ್ವಲ್ಪ ಹೆಚ್ಚಿಗೆ ಕೊಡ್ಬೇಕಾಯ್ತಾ? ನಿಮಗೆ ಸಿಗಬೇಕು. ಯಾಕೆ? ಹೆಚ್ಚಿಗೆ ಜನ ಇರುವುದು ನೀವೇ ಅಲ್ವಾ? ನಾನು ಶ್ರಮ ಪಟ್ಟವರು ನೀವು. ಏನು ಮಾಡ್ಲಿಲ್ಲ, ಊರಿಗೆ ನಿಮಗೆ ನಾವು ಇತ್ತಣದವರು ಪಂಕ್ತಿ ಹಾಕಿ ಕೂತ್ಕೊಳ್ತೇವೆ. ನನಗೆ ಗೊತ್ತಾಗಬೇಕಲ್ಲ. ಆ ಕಡೆ ದೇವತೆಗಳು. ಒಂದ್ ಕೆಲಸ ಮಾಡಿ, ಒಂದು ಬದಿಯಲ್ಲೆಲ್ಲ ನೀವೇ, ಮತ್ತೊಂದು ಬದಿಯಲ್ಲೆಲ್ಲ ಇವ್ರೆ, ಹಂಚುವುದಕ್ಕೆ ಸುಲಭ ಆಗ್ತದೆ. ಆದೀತಾ? ಹಾಗೆ ಅಂತೇಳಿ ಮೊದಲು ಬಳಸುವುದಕ್ಕೆ ಇಲ್ಲಿಂದ ಪ್ರಾರಂಭಿಸಬೇಕು. ಅದೇನು ಮೊದಲು ಅವರಿಗೆ ಬಳಸಲಿ. ಅದ್ಯಾಕ ಮೇಲಿದ್ದು ತೆಳ್ಳಗಿದ್ದು ಬರೀ ಅದರಲ್ಲಿ ಮೇಲೆ ನೀರು ಇರುವುದು. ಹೌದೌದು, ಮೇಲೆ ತೆಳ್ಳಗೆ ಅದರ ಸಾರ ಇರುವುದು ಕೆಳಗೆ. ಮೊದಲು ನಿನಗೆ ತಲೆ ಉಂಟು. ಹಾಗಾಗಿ ನೀವು ಅಲ್ಲಿ ಕೂತ್ಕೊಳ್ಳಿ, ನಾನು ಹಂಚುತ್ತೇನೆ. ಏನು ನಮ್ಮವರೆಲ್ಲ ಈ ಪಂಕ್ತಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಿಳಿದದ ದಿದಿಯರು ವಂಚಿಸುತ್ತಿರಲಾಗ ಕೆಣ ಬರಲಿ ನಯನದಿಯು ಪರಿಕಿಸ ಸುರರೊಡನೆ ಕುಳಿತುಣುವ ಬಳವರಿಯುತ ತಿಳಿಯುತ ಕೃತಿಯ ಸ್ವರ್ಭಾನು ತೋರುತ. ಮೋಹಿನಿ, ಸುರರ ಭಾಗದಲ್ಲಿ ಸ್ವರ್ಭಾನಿದ್ದಾನೆ. ನೀನು ವಂಚಕರನ್ನು ತಿಳಿದೆ ನಮ್ಮಲ್ಲಿ ಸಂತಾನವನ್ನು ಪಡೆದಂತಹ ಕಾಲದಲ್ಲಿ ಒಪ್ಪಿಕೊಂಡು ನಾವು 66 ಬಾಧೆಗಳು ನಿನಗೆ ಸಹಾಯವನ್ನು ಮಾಡಿದೆವು. ಅಮೃತವನ್ನು ಪಡೆಯುವಲ್ಲಿ ಮೋಸ ಮಾಡಿದ ದಿನ ತಲೆ ಕಡಿಯುತ್ತಾರೆ. ಅವಳನ್ನು ಪ್ರಶ್ನಿಸು, ನನ್ನನ್ನು ಪ್ರಶ್ನಿಸುವುದಲ್ಲ, ನಿನ್ನನ್ನು ಅಟ್ಟಿಸ್ತೇನೆ. ಕಡಗಾಣಿ ಬೆನುನುದ ಮರಿಯುವುದರಿದು ಸುರ ಸಂಪದಮೂ ಪಡೆದು ಸುರಪ್ಪ ಸುವಸ್ತು ಎನ್ನುವುದು ಯಾವತ್ತೂ ದುಷ್ಟರ ಪಾಲಾಗಬಾರದು. ದುಷ್ಟರ ಪಾಲಾಯಿತು ಎಂದಾದರೆ ಅದರ ದುರುಪಯೋಗವಾಗುವುದಕ್ಕೆ ಸಾಧ್ಯ ಎನ್ನುವಂತಹ ಕಾರಣದಿಂದ ಜಗದಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣ ಆಡಿದಂತಹ ನಾಟಕ ಸುಖಾಂತ್ಯಗೊಂಡಿದೆ. ದುಷ್ಟರಾದಂತಹ ರಕ್ಕಸರನ್ನೆಲ್ಲರನ್ನೂ ಅಟ್ಟಿಸಿದ್ದಾಗಿದೆ.
ಸುವಸ್ತುಗಳೆಲ್ಲ ಸ್ವರ್ಗಲೋಕವನ್ನು ಸೇರಿದ್ದಾಗಿದೆ. ತ್ರಿವಿಷ್ಟಪದಲ್ಲಿ ಅಡರಿ ಮೊದಲಿನ ರೀತಿಯಲ್ಲಿಯೇ ಆಳ್ವಿಕೆಯನ್ನು ನಡೆಸುತ್ತೇನೆ. ಮಂಗಳ ಜಯ ಜಯ ರಾಮಚಂದ್ರನಿಗೆ, ಮಂಗಳ ದಶರಥ ನಂದನಗೆ, ಮಂಗಳ ತ್ರಿಗುಣಾತ್ಮಗೆ ಶ್ರೀದೇವಿಗೆ, ಮಂಗಲ ಭಕ್ತರ ಪೋಷಕಿಗೆ, ಮಂಗಲಂ ಜಯ ಮಂಗಲಂ ಸ್ವಮಂಗಲಂ ನಿತ್ಯ ಮಂಗಲಂ ಮಂಗಲಂ.